ನಮಸ್ಕಾರ ಎಲ್ಲರಿಗೂ. ನಮ್ಮ 2ನೇ ಎಪಿಸೋಡ್ ಆದಂಥ ಈ ಬನಶಂಕರಿ ಹಬ್ಬದ ಕಾರ್ಯಕ್ರಮದ ಬಗ್ಗೆ ಮುಂದುವರ್ಸೋದಕ್ಕೆ ಇದು ನಮ್ಮ 2ನೇ ಎಪಿಸೋಡು. ಸೊ ಮತ್ತೆ ವಿ ವಿಲ್ ಕಂಟಿನ್ಯೂ ಫ್ರಮ್ ವೇರ್ ವಿ ಸ್ಟಾಪ್ಡ್ ಇನ್ ದ ಲಾಸ್ಟ್ ಎಪಿಸೋಡ್. ದೊಡ್ಡಮ್ಮ ನೀವು ಶುರು ಮಾಡ್ಬೋದು, ಇಲ್ಲ ಪ್ರದೀಪ್ ನೀವೇನಾದ್ರು ಕಾಂಟ್ಯಾಕ್ಟ್ಸ್ ಕೊಟ್ಬಿಟ್ಟು ಆಮೇಲೆ ಬೇಕಾರೆ. ಆಯ್ತು ಉಲ್ಲಾಸ್. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದಾಗೆ ಶಾಕಾಂಬರಿ ಹಬ್ಬದ ಬಗ್ಗೆ ತಿಳ್ಕೊಂಡ್ವಿ, ಏನೇನು ಸಂಪ್ರದಾಯಗಳು ಏನು ಅಂತ. ಸೊ ಅದ್ರದ್ದು ಮುಂದಿನ ದಿವಸ ಅಂದ್ರೆ ನೆಕ್ಸ್ಟ್ ಡೇ ಪೌರ್ಣಮಿ ಬರುತ್ತೆ. ಸಾಮಾನ್ಯವಾಗಿ ಪುಷ್ಯ ಮಾಸದ ಪೌರ್ಣಮಿ ದಿವಸ ಬಂಧ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಸೊ ಅವತ್ತಿನ ದಿವಸದ ಪೂಜಾ ಕಾರ್ಯಕ್ರಮಗಳಾಗಲಿ ಅದರದ್ದು ಪೂರ್ವ ಸಿದ್ಧತೆಗಳಾಗಲಿ ಏನ್ ಮಾಡ್ತಿದ್ರು ನಮ್ಮ ಹಿಂದಿನವರು, ಮತ್ತೆ ನಾವ್ ಏನ್ ಮಾಡ್ಕೊಂಡು ಹೋಗ್ಬೋದು ಅದ್ರ ರೆಫರೆನ್ಸ್ಗೋಸ್ಕರ ಇವತ್ತು ಡಿಸ್ಕಷನ್ ಇಟ್ಕೊಳ್ಳೋಣ. ಸೊ ಆಗ್ಲೇ ಹೇಳ್ದಾಗೆ ಪಂಚಾಂಗದ ವಿಷಯ ನಾನು ಹೇಳಿದೆ. ಪುಷ್ಯ ಮಾಸದ ಪೌರ್ಣಮಿ ದಿವಸ ಈ ಬಂಧ ಹುಣ್ಣಿಮೆ ಹಬ್ಬ ಮಾಡ್ತೀವಿ. ಇದು ಬೆಳಗಿನ ಕಾರ್ಯಕ್ರಮ. ಹಿಂದಿನ ದಿವಸದ್ದಾಯ್ತು ಅಂದ್ರೆ ಶಾಕಾಂಬರಿ ವ್ರತ ಸಾಯಂಕಾಲ ಪೂಜೆ ಆಗೋದು, ರಾತ್ರಿ ಪೂಜೆ ಆಗೋದು. ಇದು ಬೆಳಗ್ಗೆ ಕಾರ್ಯಕ್ರಮಗಳು ಬನಶಂಕರಿ ಹಬ್ಬದ ದಿವಸ ಶುರು ಆಗುತ್ತೆ. ದೊಡ್ಡಮ್ಮ ಹೇಳಿ, ಈಗ ಪೂರ್ವ ಸಿದ್ಧತೆಗಳು ಹೇಗೆ? ಅದ್ರ ಪ್ರಕಾರ ನೀವು ಶಾಕಾಂಬರಿಗೆ ತಿಳಿಸ್ಕೊಡ್ರಿ. ಹಿಂದಿನ ದಿವಸ ಎಲ್ಲ ರೆಡಿ ಮಾಡ್ಕೋತೀವಿ, ಮಡಿದೆಲ್ಲ ಇಟ್ಕೋತೀವಿ. ಅವತ್ತಿನ ದಿವಸ ಇದೊಂದು ಮಡಿ ಬಟ್ಟೆ ಅಂದ್ರೆ ಬನಶಂಕರಿ ಹಬ್ಬದ ದಿವಸಕ್ಕೆ ಏನೇನ್ ಬೇಕೋ ಮಡಿ ಬಟ್ಟೆನ ಹಿಂದಿನ ದಿವಸನೇ ಹರವಾಕೊಂಡ್ಬಿಡ್ತೀವಿ ಅಂತ ಅನ್ಬೇಕು. ಅದಕ್ಕೂ ಸ್ಪೆಸಿಫಿಕೇಶನ್ ಬೇರೆ ಹೇಳಿತ್ತು ನಮ್ಮವ್ರಿಗೆ. ಪಂಚೆಗಳು ಮತ್ತೆ ಸೀರೆಗಳು ಸೆರಗು ಉತ್ತರ ದಿಕ್ಕಿಗೆ ಇರ್ಬೇಕು, ಇಲ್ಲದೆ ಮಡಿ ಬರಲ್ಲ, ಅಷ್ಟು ಕಟ್ಟನೆ ಇತ್ತು. ಅಂದ್ರೆ ನಾನ್ ಕೇಳಿದ್ದೆ ನಮ್ಮ ಅಜ್ಜಿ ಹತ್ರನೂ, ಬಾಯಿಗೆ ಬಟ್ಟೆ ಕಟ್ಕೊಂಡು ಅಡಿಗೆ ಮಾಡೋರು ಹೆಂಗಸರು ಅಂತ. ಯಾಕಂದ್ರೆ ಉಸಿರು ಸಹಿತ ಬಿದ್ರೆ ಆ ದೇವಿಗೆ ಮೈಲಿಗೆ ಆಗುತ್ತೆ ಅಂತ ಅಷ್ಟು ಭಯ ಭಕ್ತಿಯಿಂದ ಮಾಡ್ತಿದ್ರು ಅಂತ. ತುಂಬಾ ಕಷ್ಟ ಆಗಿನ ಕಾಲದಲ್ಲಿ. ಅಂದ್ರೂ ಅನ್ಸರ್ಚ್ ಮಾಡಿದೀರಾ ನೀವೆಲ್ಲ, ಹ್ಯಾಟ್ಸ್ ಆಫ್ ನಿಮಗೆ. ಆಯ್ತಾ? ನಾವು ಮುಂದಿನ ಜನರೇಷನ್ ಅವ್ರು ಏನೇನ್ ಮಾಡ್ತೀವೋ ಗೊತ್ತಿಲ್ಲ, ಬಟ್ ತಿಳ್ಕೊಳಕ್ ಕುತೂಹಲ ನಮಗೆ, ಅದಕ್ಕೋಸ್ಕರ ಕೇಳ್ತಾ ಇದೀವಿ. ಆಯ್ತಾ? ಸೊ ಪೂರ್ವ ಸಿದ್ಧತೆಗಳ ಪ್ರಕಾರ ಆ ಮಡಿ ಬಟ್ಟೆ ಮಡಿ ನೀರು ಎಲ್ಲರೂ ಆಗಿರುತ್ತೆ ಹಿಂದಿನ ದಿವ್ಸನೇ. ದೇವ್ರ ಮನೆಗೆ ಇದು ಅಡಿಗೆ ಮನೆಗೆ ಯಾರು ಹೋಗ್ತಿರ್ಲಿಲ್ಲ ಹಿಂದಿನ ದಿವಸ ಊಟ ಆದ್ಮೇಲೆ. ಅದ್ರ ನೆಕ್ಸ್ಟ್ ಡೇ ಸ್ನಾನ, ಮಾಮೂಲಿ ನಾರ್ಮಲ್ ಸ್ನಾನ ಮಾಡ್ಕೊಂಡು ಎಂಟರ್ ಆಗ್ಬೇಕು ಅಂತ ನೀವು ತಿಳಿಸ್ತಿದ್ರಿ ಹಿಂದಿನ ಸಂಚಿಕೆನಲ್ಲೇ. ಸೊ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತ ಕುತೂಹಲ ಇವತ್ತು. ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಇವತ್ತು. ಹಿಂದಿನ ದಿವಸ ಎಲ್ಲಾ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದೀವೋ. ಸರಿ, ಅವತ್ತಿನ ದಿವಸ ಇದನ್ನ ಕಾಯ್ಚಿಕ್ಕೆ ಸುಣ್ಣ ಸೋದ್ಬಿಟ್ಟು ಯಥಾ ಪ್ರಕಾರ ಮಾಮೂಲಿ ದೇವ್ರ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಅಡಿಗೆ ಮಾಡ್ಕೋಬೇಕಾಯ್ತು. ಮೊದ್ಲು ಅಡಿಗೆ ಹೇಳ್ತಾ ಹಾಗೆ ಅಡಿಗೆಗೆ ಏನೇನ್ ತಗೊಂಡ್ಬರ್ಬೇಕು, ಏನ್ ತರಕಾರಿ ಉಪಯೋಗಿಸ್ತಿದ್ವಿ. ಅಡಿಗೆಗೆ ಯಥಾ ಪ್ರಕಾರ ಮಾಮೂಲಿ ಇದು ಅನ್ನ ಸಾರು, ಅವರೆಕಾಳು ಸಾರು, ಅವರೆಕಾಳು ಗೆಣಸು ಹುಡಿ, ಸರಿ ಇದ್ರದ್ದು ಹುಡಿ. ಆಮೇಲಿಂದ ಅವರೆಕಾಳು ಸಾರು ಆಯ್ತು. ಹಿಟ್ಕವ್ರೆ ಬೇಳೆ, ಕುಂಬಳಕಾಯಿ, ತವೆ. ಆಮೇಲೆ ಪಲ್ಯ, ಗೆಣಸಿನ ಪಲ್ಯ ಮಾಡೇ ಮಾಡ್ಬೇಕು. ಕುಂಬಳಕಾಯಿ ಪಲ್ಯ ಆಗೇ ಇರ್ಬೇಕು. ಆಮೇಲೆ ಅದ್ರ ಜೊತೆಗೆ ನಲ್ಲವರೆಕಾಯಿ ಪಲ್ಯ ಒಂದು. ಆಮೇಲಿಂದ ಇದು ಗೋರಿಕಾಯಿ ಪಲ್ಯ ಒಂದು. ನಾಲ್ಕು ಪಲ್ಯ ಮಾಡ್ಬೇಕು. ಆಮೇಲೆ ತೆಂಗಿನಕಾಯಿ ಚಟ್ನಿ ಅವತ್ತು. ಆಮೇಲಿಂದ ಸರಿ ಅಷ್ಟಾಗತ್ಲೆ ಅನ್ನ ಸಾರು ಹುಡಿದೆಲ್ಲ ಬೇಕು. ಆಮೇಲೆ ಇಡ್ಲಿ ಮಾಮೂಲಿ ಸಾರು ಅಲ್ವಾ ದೊಡ್ಡಮ್ಮ? ಅವತ್ತಿನ ದಿವಸ ನಾರ್ಮಲ್ ಸಾರು, ತಿಳಿ ಸಾರು ಅಲ್ವಾ? ಬೇಳೆ ಇಲ್ಲ, ಬೇಳೆ ಮಾತ್ರ ಇಲ್ಲ, ಅವರೆಕಾಳು ಬೆದ್ದಿದ್ದ ಅವರೆಕಾಳು ತಿಳಿ ಸಾರು, ಅವರೆಕಾಳು ಗೆಣಸು ಹುಡಿ. ಆಮೇಲಿಂದ ಸರಿ ಸಾರು ಅನ್ನದಾಗೋದು, ತೆಂಗಿನಕಾಯಿ ಚಟ್ನಿ. ಸರಿ, ಆಮೇಲಿಂದ ಅವತ್ತಿನ ದಿವಸ ಇಡ್ಲಿ ಮಾಡೋದು. ಇದು ಹುಯ್ಗಡಬ್ ಮಾಡ್ಬೇಕು. ಹುಯ್ಗಡಬು ಅಂದ್ರೆ ನಮ್ಮ ಈ ಜನರೇಷನ್ ಗೊತ್ತಾಗಲ್ಲ ದೊಡ್ಡಮ್ಮ, ಮುಂದಿನವ್ರಿಗೆ ಈಗಿನವ್ರಿಗೆ ಅದು ಇಡ್ಲಿ ಅಂತ. ಅದ್ರ ತಟ್ಟೆ ಇಡ್ಲಿನ ಅದಕ್ಕೆ ಹುಯ್ಗಡಬು. ತಿಂದ ದಿವಸನೇ ಹುರ್ಗ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಮಡಿನಲ್ಲಿ ತಿಂದ ದಿವಸನೇ ಹುರ್ಗ ಹಾಕಿ ಎಲ್ಲ ಮುಚ್ಚಿಟ್ಕೊಂಡ್ಬಿಡ್ಬೇಕು. ಆಮೇಲೆ ಬೆಳಗ್ಗೆ ಸರಿ ಇಡ್ಲಿ. ಆಮೇಲೆ ಎಣ್ಣೋರ್ಗೆ ಇದನ್ನು ಮಾಡತ್ತಲ್ಲ, ಅದೇ ತರ ಎಣ್ಣೋರ್ಗೆ ಇಡ್ಲಿ, ಆಂಬಡೆ ಮಾಡ್ತೀನಿ, ತೆಂಗಿನಕಾಯಿ. ಆಮೇಲೆ ಅಕ್ಕಿನ ಕಡಲೆಬೇಳೆ ನೆನೆಸ್ಬಿಟ್ಟು ಅಕ್ಕಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಅಕ್ಕಿ ಕಡಲೆಬೇಳೆ ಬೇಯಿ ಹಾಕ್ಬಿಡ್ಬೇಕು. ಬೇಯಿಸ್ತೇವೆ, ಅವಾಗ ಅಷ್ಟು ಹಾಕ್ತಿರ್ಲಿಲ್ಲ. ಈಗ ಅಕ್ಕಿ ಕಾಯಿ ಎರಡನ್ನು ಬೊಬ್ಬರ್ಕಲಾಗಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ಬಿಡೋದು. ಅದು ರುಬ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಬೆಲ್ಲ ಹಾಕಿ ಏಲಕ್ಕಿಕಾಯಿ ಹಾಕಿ ಪಾಯಸ. ಎಣ್ಣೋರ್ಗೆ ಎಣ್ಣೋರ್ಗೆ ಅಂದ್ರೆ ಈಗಿನವ್ರು ಕೆಲವ್ರು ಗೊತ್ತಾಗ್ದಲೇ ಇರ್ಬೋದು, ಅದು ಸಜ್ಜಪ್ಪ ಅಂತೀವಲ್ಲ.
ಕಾಯಿ ಪುರಿ ಸಜ್ಜಪ್ಪ ಅನ್ಬಾರ್ದು, ಅದಕ್ಕೋಸ್ಕರ ಹೆಣ್ಣೋರ್ಗೆ ಅಂತಾರೆ. ಯಾಕಂದ್ರೆ ಶುಭ ಕಾರ್ಯಕ್ರಮದಲ್ಲಿ ಮಾಡೋದ್ರಿಂದ ಕಾಯಿ ಪುರಿ ಅಂತಾನು ಅಂತಾರೆ. ಅಡಿಗೆ ಇಷ್ಟ ಆಗೋಗುತ್ತೆ. ಆಮೇಲೆ ದೊಡ್ಡಮ್ಮ ಇದು ಚಿತ್ರಾನ್ನ ಆ ತರದ್ ಏನಾರ ಇದೆಯಾ ಮಾಡೋದು? ಅನ್ನ ಕಲ್ಸೋ ಹಾಗಿರ್ಲಿಲ್ಲ. ಅನ್ನ ಕಲ್ಸೋ ಹಾಗಿಲ್ಲ. ಅನ್ನ ಕಲ್ಸೋ ಹಾಗಿರ್ಲಿಲ್ಲ. ಆಮೇಲೆ ಅವತ್ತು ಬೀಗರುಗಳನ್ನೆಲ್ಲ ಊಟಕ್ಕೆ ಕರಿಬೋದು. ಸರಿ ಬೀಗರು ಮತ್ತೆ ಅಳಿಯಂದ್ರು ಅವತ್ತೆಲ್ಲ ಊಟಕ್ಕೆ ಬರ್ಬೋದು. ಬೇಕೆ ಇವಾಗ ಸಂಬಂಧಿಕರಾದ್ರು ಬರೋ ಹಾಗಿರ್ಲಿಲ್ಲ. ಈ ನಮ್ಮ ಒಳಗಿಂದ್ರಲ್ಲಿ ಅಷ್ಟ್ ಜನ ಬರ್ಬೋದು. ಅಣ್ತಮ್ಮ, ನಮ್ಮ ಅಣ್ತಮ್ಮಂದು ಅವ್ರ ಅಣ್ತಮ್ಮಂದು ಅಷ್ಟೇ ಬರ್ಬೇಕು. ಇನ್ನ ಬೇಗ ಮಾಡೋಣ. ಅಷ್ಟ್ ಬಂದ್ರೆ ಮಂಗಳಾರತಿ ಹೋಗವ್ರು ಯಾರು ಒಳಗ್ ಬರೋ ಹಾಗಿಲ್ಲ. ಅವರೆಲ್ಲ ಈಚೆ ಯಾರು ಬೀಗರು ಸಹಿತ ಸಾಧು ಮಂಗಳಾರತಿ ಒಳಗ್ ಬರೋ ಹಾಗಿಲ್ಲ. ಅವರೆಲ್ಲ ಮಂಗಳಾರತಿಗೆ ಮಾತ್ರ ಹೊರಗಡೆ ಇರ್ಬೇಕಾಗುತ್ತೆ. ಅವತ್ತಿನ ದಿವಸದ ಇಷ್ಟ. ಆಮೇಲಿಂದ ಆ ಇದಕ್ಕೆ ಕಳಶಕ್ಕೆ ನೀವು ಸುಣ್ಣ ಸೌರಿ ಅದಕ್ಕೆ ನಾಗರ ತಾಳಿ ಕಟ್ಬೇಕು. ನಾಗರ ತಾಳಿ ಆಮೇಲೆ ಆ ನಾಗರ ತಾಳಿ ಕಟ್ಟಿ ಅದಕ್ಕೆ ಎಲ್ಲ ಇನ್ನು ಪಂಚಾಮೃತ ಸಾಮಾನೆಲ್ಲ ಅದಕ್ಕೆ ಹಾಕಿ ಹೊಂಬಾಳೆನ ಮೇಲ್ಗಡೆ ಕಟ್ಬೇಕು. ಒಂಚೂರು ಕ್ಲಾರಿಫಿಕೇಶನ್ ಕೇಳ್ತೀನಿ. ಸ್ವಲ್ಪ ಕಳಶ ಅಂತಂದ್ರೆ ಹಿಂದಿನ ಕಾಲದಲ್ಲಿ ತಾಮ್ರದ್ದು ಇದೆಲ್ಲ ಇಡೋರು, ಇವಾಗ ಒಂಚೂರು ಬೆಳ್ಳಿದು ಚಂಬ ತರ, ಬೆಳ್ಳಿ ಚಂಬಲ್ಲಿ ಅದಕ್ಕೊಂದಿಷ್ಟು ಹಾಲು, ನೀರು, ಒಂಚೂರು ಹಾಲು, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಜೇನುತುಪ್ಪ ಇದನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮೊಸರನ್ನ ಹಾಕಂಗಿಲ್ಲ. ಅದ್ರ ಮೇಲೆ ಇವಾಗ ಕಾಯಿ ಇಟ್ಕೋಬಹುದು. ಹೊಂಬಳೆ ಕಟ್ಟಲ್ವಲ್ಲ, ಹೌದು. ಇವಾಗ ಬರೀ ಕಾಯಿ ಇಟ್ಕೋಬೇಕು. ಇಲ್ಲ ಮುಂಚೆ ಹೆಂಗ್ ಮಾಡ್ತಾ ಇದ್ರು, ಕಾಯಿ ಕುಂಕುಮ ಇಡ್ಬೇಕು. ಅಲ್ಲ ಅದು ಆ ಚಂಬಿಗೆ ಚಂದ್ರ ಇದು ಎಲ್ಲ ಸುಣ್ಣ ಎಲ್ಲ ಬೆಳೆದು ಚಂದ್ರ, ಆಮೇಲೆ 5 ಇದ್ರದ್ದು ಎಂತದು ಮಾವಿನ ಎಲೆ ಅಥವಾ ಮಾವಿನ ಇಟ್ಕೋಬಹುದು. ಮಾವಿನ ಎಲೆ ಅಲ್ವಾ? ಮಾವಿನ ಎಲೆ ಇಟ್ಕೊಂಡು ಹೊಂಬಾಳಕ್ಕೆ ಹೀಗ್ ಕಟ್ಟೋರು ಮೇಲಕ್ಕೆ ಅಲ್ವಾ? ಹೀಗೆ ಕಟ್ಟೋರು ಅಂತ ಹೇಳ್ತಾ ಇದ್ರು. ಇವಾಗ ಹೊಂಬಾಳೆ ಕಟ್ಟಲ್ಲ, ಅದಕ್ಕೆ ಇದನ್ನ ಹಾಕಿ ಬಾಳೆ ಎಲೆ ಇದಿರತ್ತಲ್ಲ ಪಟ್ಟೆ, ಆ ಬಾಳೆ ಪಟ್ಟೆ ಮೇಲ್ಗಡೆ ಹಾಕಿ ಅಲ್ಲೊಂದು ಕಂಬಿ ಹಾಕಿರೋರು. ಆ ಕಂಬಿಗೆ 3 ಪಟ್ಟಣ ಕಟ್ಟಿ ಹೊಂಬಾಳೆ ಹೀಗೆ ಇಳಿ ಬಿಡೋರು. ಅದಕ್ಕೆ ಅರಿಶಿನ, ಕುಂಕುಮ, ಚಂದ್ರ ಎಲ್ಲ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಅದಕ್ಕೆ ಪೂಜೆ. ಮಾಮೂಲಿ ಎಲ್ಲದಕ್ಕೂ ಪೂಜೆ. ಸರಿ, ಅಷ್ಟಾಗೋದ್ಮೇಲೆ ಮಾಮೂಲಿ ಇಷ್ಟನ್ನು ಮಾಮೂಲಿ ಆ ಕಲಶಕ್ಕೆ ನಾಗರ ತಾಳಿ ಕಟ್ಟಬೇಕು ಅಲ್ವಾ? ನಾಗರ ತಾಳಿ ಕಟ್ಟಬೇಕು. ಆಮೇಲೆ ನಾಗಪ್ಪಂದು ಗೊಂಚಿ ಇರುತ್ತಲ್ಲ, ಆ ಗೊಂಚಿ ಅಭಿಷೇಕಕ್ಕೆ ಎಲ್ಲಾನು ಇಟ್ಕೋಬೇಕು. ನಾಗಪ್ಪ, ಆಮೇಲೆ ಈಶ್ವರ, ಕೃಷ್ಣ ಎಲ್ಲಾ ದೇವ್ರನ್ನು ಇಟ್ಕೊಂಡು ಪೂಜೆ ಆದ್ಮೇಲೆ ಒಂದು ಮಣೆ ಇಟ್ಟು, ಮಣೆ ಮೇಲೆ ಒಂದು ಬೆಳ್ಳಿ ತಟ್ಟೆ ಇಟ್ಟು, ತಟ್ಟೆ ಒಳಗೆ ಅಕ್ಕಿ ಮೇಲೆ ತಂಬೆ ಇಟ್ಟು, ಆ ತಂಬೆಗೆ ನಾಗರ ತಾಳಿ ಕಟ್ಟಿ, ಅದ್ರ ಮೇಲೆ ಇವಾಗ ವಿಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು, ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಮಧ್ಯದಲ್ಲಿ ದೊಡ್ಡದಾಗಿ ಇದನ್ನ ಮಾಡ್ತಾರೆ. ತೆಂಗಿನಕಾಯಿಗೆ ಮೇಲ್ಗಡೆ ಜುಟ್ಟಿ ಬರುತ್ತಲ್ಲ, ಆ ಇದಕ್ಕೆ ಹೂವು ಅದನ್ನೆಲ್ಲ ಸುತ್ತಿ, ಆಮೇಲೆ ತಂಬೆಗೂ ಹೂವು ಅದನ್ನೆಲ್ಲ ಸುತ್ತಿ ಪೂಜೆಗೆ ಇಟ್ಬೋದು. ಅಭಿಷೇಕ ಎಲ್ಲ ಆದ್ಮೇಲೆ ಅದಕ್ಕೆ ಎಲ್ಲ ಪೂಜೆ ಆದ್ಮೇಲೆ ಅದಕ್ಕೆ ಸಹಸ್ರನಾಮ ಇದು ಮಾಡಿದಾಗ ಅದಕ್ಕೆ ಪೂಜೆ ಮಾಡಿ ಇವಾಗ ನಾಗರ ತಾಳಿ ಆಮೇಲೆ ಇಲ್ದೇ ಇದ್ದರೆ ಬೇರೆ ಇನ್ನೇನಾರು ಲಕ್ಷ್ಮಿ ಕಾಸು ಕಟ್ಬೋದು. ಸರಿ, ನಾಗರ ತಾಳಿ ಇದ್ದರೆ ಲಕ್ಷ್ಮಿ ಕಾಸು ಕಟ್ಕೋಬಹುದು. ಆಯ್ತು. ಸ್ವಾಮಿ ಫೋಟೋ ಏನಾರ ಇದ್ರೆ ನಿಮ್ ಮನೇಲಿ ಮಾಡಿದ್ದು ಒಂದ್ಸತಿ ತೋರಿಸಿ, ಆಮೇಲೆ ಅದು ನೋಡ್ತೀನಿ. ಬಟ್ ನಾಗರ ತಾಳಿ ಬೇಕಾದ್ರೆ ನಿಮ್ಗೆ ಫೋಟೋ, ನಾಗರ ತಾಳಿ ಫೋಟೋ ಬೇಕಾದ್ರೆ ನಾನು ಇದು ನಾಳೆ ತೋರಿಸ್ತೇನೆ. ತೋರಿಸ್ತೇನೆ. 4 ತಾಳಿ ಇದೆ. ಅದನ್ನ ನಾಗಪ್ಪ ಎಲ್ಲ ಅದನ್ನೆಲ್ಲ ನಾಗಪ್ಪ ಇದ್ ಮಾಡಿ ಅದನ್ನ ಆ ಗೊಂಚಿನ ಇಷ್ಟ ನಿಮ್ಮಂದು ಇದೆಯೋ ಗೊಂಚಿಲು ಅದನ್ನ ಇಟ್ಕೊಂಡು ಎಲ್ಲಾರ ಮುಂದೆ ಅದು ಇಟ್ಟಪ್ಪ. ಅದೇ ನಿಮಗೆ ಯಾರ್ಯಾರು ಗೊತ್ತಿಲ್ಲ. ಸರಿ, ಇಷ್ಟಾದ್ಮೇಲೆ ಮಾಮೂಲಿ ಅಡಿಗೆ ತಪ್ಪಕಾರ ಇಷ್ಟೆಲ್ಲ ಅಡಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ನೈವೇದ್ಯ ಆಗುತ್ತವೆ. ಈಚೆ ಕಡೆಗೆ ಎಲ್ಲಾನು ತಗೊಂಡು ಆಮೇಲೆ ಮಂಗಳಾರತಿ ಆದ್ಮೇಲೆ ಆ ಮಂಗಳಾರತಿ ತಂದು ಎಲ್ಲಾರ್ಗು ಕೊಡ್ಬೋದು. ಅವ್ರು ಒಳಗಡೆ ಯಾರು ಬರ್ತಾ ಇರ್ಲಿಲ್ಲ.
ಆಮೇಲಿಂದ ಮಾಮೂಲಿ ಎಲ್ಲಾರ್ಗು ಎಲೆ ಹಾಕಿ ಎಲ್ಲಾರ್ಗು ಅಪೋಷಣೆ ಹಾಕಿ ಅವತ್ತು ಮಂಡ್ಲ ಮಾಡ್ಬೇಕು ಅವರೆಲೆಗೆ ಅವ್ರಿಗೆ ಮುತ್ತೈದೆಗೆ ಇಬ್ಬರಿಗೂ ಮಂಡ್ಲ ಮಾಡಿ ಆಮೇಲೆ ಬಾಕಿದವ್ರಿಗೆ ಎಲ್ಲಾರ್ಗು ಬಾಳೆ ಎಲೆ ಹಾಕಿ ಅದ್ರಲ್ಲಿ ಇದು ಮಾಮೂಲಿ ಪ್ರಕಾರ ಬಾಗಿಲು ಹಾಕ್ಬಿಡ್ಬೇಕು. ಇವ್ರೆ ರುದ್ರಾಪಷ್ಟೆ ತಗೊಳ್ಕಿಂತ ತುಳಸಿ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಬಾಗಿಲು ಹಾಕೊಂಡ್ ಬಂದ್ಬಿಡಿವು, ಬಾಗಿಲು ಹಾಕ್ಬಿಡಿವು. ಸರಿ, ಮಾಮೂಲಿ ಊಟ ಆದ್ಮೇಲೆ ರುದ್ರಾಪಷ್ಟೆ ತಗೊಂಡ್ಮೇಲೆ ಬಾಗಿಲು ತೆಗಿತಾ ಇತ್ತು. ಸರಿ ಸರಿ. ಅಂದ್ರೆ ದೊಡ್ಡಮ್ಮ ಅವರು ಅಂದ್ರೆ ಈಗ ಯಾರು ಪೂಜೆ ಮಾಡಿದ್ರು ಯಜಮಾನ್ರು, ಮನೆ ದೊಡ್ಡವರು, ಅವ್ರಿಗೆ ನೀವ್ ಹೇಳ್ತಾ ಅವ್ರಿಗೆ ಹಾಕ್ಬೋದು. ಆಮೇಲೆ ಬಾಕಿದವ್ರಿಗೆಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಬಡಿಸುವಾಗ ಪಾತ್ರಾಭಾರ ಮಾಡಿ ಮೊದಲೇ ಯಜಮಾನ್ರ ಬಡಿಸಿ ಮಿಕ್ತವ್ರು ಬಡಿಸೋದು. ಸರಿ ಸರಿ, ಗೊತ್ತಾಯ್ತು. ಮನೆ ಯಜಮಾನ್ ಪೂಜೆ ಮಾಡಿ ಯಜಮಾನ್ರ ಬಡಿಸಿ ಮುತ್ತೈದೆಗೆ ಆಮೇಲೆ ಮಿಕ್ತವ್ರಿಗೆಲ್ಲ ಬಡಿಸೋದು. ಮತ್ತೆ ಇವ್ರ ಕಡೆಯಿಂದ ಹೋಗ್ಬೇಕು. ಆ ಬಡಿಸೋದನ್ನು ಅಷ್ಟೇ ಪಾತ್ರಾಭಾರ, ಪಾಯಸ, ನೆಕ್ಸ್ಟ್ ಚಟ್ನಿ, ಕೋಸಂಬರಿ, ಇದೇ ತರನೇ ಕೋಸಂಬರಿ ಇಲ್ಲ, ಪಲ್ಯಗಳು ಇದನ್ನ ಮಾಡಿ ಚಟ್ನಿ ಪಲ್ಯ. ಸೊ ಇಡ್ಲಿ ನಾವು ಚಿತ್ರಾನ್ನ ಬಡಿಸೋ ಕಡೆ ಚಿತ್ರಾನ್ನ ಬಡಿಸೋ ಕಡೆ ಇಡ್ಲಿ, ಕಾಯಿ ಪುರಿ, ಎಣ್ಣೋರ್ಗೆ ಹೇಳಾಗಿಲ್ಲ ಕಾಯಿ ಪುರಿ. ಸಜ್ಜಪ್ಪದ ಬಲ್ಲು ಎಣ್ಣೋರ್ಗೆ, ಇಲ್ಲ ಅಂದ್ರೆ ಕಾಯಿಪುರಿ ಅಂತ ಹೇಳ್ಬೋದಲ್ವಾ? ಹಂಗೆ. ಓಕೆ, ಸರಿ ದೊಡ್ಡಮ್ಮ, ಆಯ್ತು. ಅದು ಇನ್ನೇನಾರ ಪಾಯಸ, ಅಕ್ಕಿ ಕಡಲೆಬೇಳೆ ಪಾಯಸ. ಸರಿ ದೊಡ್ಡಮ್ಮ, ಗೊತ್ತಾಯ್ತು. ಸರಿ, ಆಮೇಲೆ ಇನ್ನೇನಾರ ಇದೆಯೇನಪ್ಪ ಉಲ್ಲಾಸ್, ನೀನ್ ಕೇಳುವಂತದ್ದು ಏನಾರ? ಇಲ್ಲ, ಕೇಳೋದೇನಿಲ್ಲ. ಮೋಸ್ಟ್ಲಿ ಆಸ್ ಎ ಸಮರಿ ಏನು ಅಂದ್ರೆ ಅರ್ಥ ಆಗಿದ್ ಜಸ್ಟ್ ಒಂದ್ಸಲ ಚೆಕ್ ಮಾಡ್ಕೊಳಕ್ ಏನು ಅಂದ್ರೆ, ಇವಾಗ ಹಿಂದಿನ ದಿವಸ ಏನ್ ಮಾಡ್ಕೋಬೇಕು ಈ ಹಬ್ಬಕ್ಕೆ ಅಂದ್ರೆ, ಇಡ್ಲಿ ಬೇಕಾಗಿರೋದ್ರಿಂದ ಹಿಂದಿನ ದಿವಸನೇ ತೊಳೆದು ಅಂದ್ರೆ ಅದನ್ನೆಲ್ಲ ಉದ್ದಿನ ಬೇಳೆ ಅದನ್ನೆಲ್ಲ ಮುಂಚೆನೆ ಬೆಳಗ್ಗೆನೆ ನೆನೆಸ್ಕೊಂಡು ನೆನೆಸಾದ್ಮೇಲೆ ರುಬ್ಬಿ ಅದನ್ನ ಹುದ್ಗಕ್ಕೆ ರಾತ್ರಿನೇ ರುಬ್ಬಿಟ್ಕೊಂಡಿದ್ರೆ ನೆಕ್ಸ್ಟ್ ದಿವಸ ಬೆಳಗ್ಗೆ ಅಷ್ಟೊತ್ತಿಗೆ ಹಬ್ಬದಷ್ಟೊತ್ತಿಗೆ ಹಿಂದಿನ ದಿವಸ ಮಡಿಲಾಗಬೇಕು. ಹೌದು. ಯಾಕಂದ್ರೆ ಹೇಗಿದ್ರು ಹಿಂದಿನ ದಿವಸ ಪೂಜೆ ಆಗದೆ 6 ಗಂಟೆಗೆ ಅಂತ ಇರೋದು ಸಾಯಂಕಾಲ ಶಾಕಾಂಬರಿ ಹಬ್ಬ. ಸೊ ಪೂಜೆ ಆದ್ಮೇಲೆ ನೈವೇದ್ಯ ಆಗೋದು. ಆ ನೈವೇದ್ಯ ಆಗೋಷ್ಟ್ರಲ್ಲಿ ಹೆಂಗಿದ್ರು ಬೆಳಗ್ಗೆಯಿಂದ, ಇವಾಗ ಮೋಸ್ಟ್ಲಿ ಇದನ್ನ ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಕವರ್ ಮಾಡ್ಬೇಕಿತ್ತು. ಇವಾಗ ಶಾಕಾಂಬರಿದು ಒಂದೇ ಒಂದು ಪ್ರಶ್ನೆ ಏನು ಅಂದ್ರೆ ಅದ್ರಲ್ಲಿ ಮಿಸ್ ಆಗಿರೋದು, ಈಗ ಸಾಯಂಕಾಲ ಪೂಜೆ ಅಂತ ಹೇಳಿರೋದ್ರಿಂದ ಇವಾಗ ಯಾರು ಈ ನಮ್ಮ ಸದ್ಯದ ಪರಿಸ್ಥಿತಿನಲ್ಲೂ ಯಾರು ಸಾಯಂಕಾಲನೇ ಮಾಡ್ತೀವಿ ಅಂತಿದ್ರೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ತಿಂದೇನೆ ಇರ್ಬೇಕಾ, ಇಲ್ಲ ತಿನ್ಬೋದಾ ಅವರು ಮಕ್ಳುಗಳಿಗೆ ಇಲ್ಲ ಬೇರೆಯವ್ರಿಗೆ? ಯಾಕಂದ್ರೆ ಸಾಯಂಕಾಲ ಪೂಜೆ ಆದ್ಮೇಲೆ ಇವಾಗ ಅಡಿಗೆ ಎಲ್ಲ ಆಗಿರುತ್ತೆ, ನೈವೇದ್ಯನೇ ಆಗಿರಲ್ಲ. ಸೊ ಅವ್ರೇನು ತಿನ್ನೋ ಹಾಗೆ ಇಲ್ಲ. ಸೊ ಅವಾಗ ಏನ್ ಮಾಡ್ತಿದ್ರು ಅವಾಗ ಅಂತ? ಹುಡುಗರು ಮಕ್ಳಿಗೆ ಅಷ್ಟೇ ಇದ್ದಿದ್ದು. ಪೂಜೆ ಮಾಡೋರು ಯಾರು ಇದ್ ಮಾಡ್ತಾ ಇರ್ಲಿಲ್ಲ. ಹುಡುಗರು ವಯಸ್ಸಾದ್ಮೇಲೆ ಯಾರು ತಿಂತಾ ಇರ್ಲಿಲ್ಲ, ಎಲ್ಲಾರು ಉಪವಾಸದಲ್ಲಿ ಇರ್ಬೇಕಾಗಿತ್ತು. ಪೂಜೆ ಮಾಡೋರು ಸ್ವಲ್ಪ ಮಧ್ಯದ ವಯಸ್ಸಿನವರು 20, 25, 30 ವರ್ಷದವ್ರಿಗೆ ಎಲ್ಲಾರ್ಗು ಯಾರಿಗೂ ಇದಿಲ್ಲ. ಬಾಕಿ ಆದ್ರ ಹುಡುಗರು ಮಕ್ಕಳಿಗೆಲ್ಲ ತಿನ್ಬೋದಾಗಿತ್ತು. ಅಂದ್ರೆ ಏನು ತಿಂಡಿ ಊಟ ಏನು ಇಲ್ಲ ಅವತ್ತು ಬೆಳಗ್ಗೆ ಕಾರ್ಯಕ್ರಮ ಶಾಕಾಂಬರಿ ಹಬ್ಬದ ದಿವಸ ಬರೀ ಪ್ರಿಪರೇಷನ್, ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಅಟ್ಕೆ ಒಂದೇ ಊಟ ಆಗಿದ್ರೆ ಅವಾಗ ಮಾಡ್ತಾ ಇದ್ದಾರೆ. ಒಂದು ಊಟ ಅಂದ್ರೆ ಅದನ್ನ ಅಮ್ಮ ಇಡ್ತಾ ಇದಾರೆ. ಈ ಹುದುಗ ಹಾಕೊಳ್ಳೋದನ್ನೆಲ್ಲ ಮಧ್ಯಾಹ್ನ ಹಾಕೋಬೇಕು. ಹೌದು, ಊಟ ಹಿಂದ್ಲ ದಿವಸನೇ ಹಾಕೋಬಹುದು. ಮೊದಲನೇ ಹಬ್ಬದ ದಿವಸ ಊಟಕ್ಕೆ ಮುಂಚೆ ಹೊತ್ತಾಕ್ಬಿಟ್ಟು ಎಲ್ಲ ಮುಚ್ಚಿಟ್ಬಿಡ್ಬೇಕಾಗಿತ್ತು. ಅದ್ ಹೇಳಿಲ್ಲ. ತೊಂದ್ರೆ ಆಯ್ತು. ಸೊ ಹಾಗಿದ್ರೆ ಬನಶಂಕರಿ ಹಬ್ಬಕ್ಕೆ ಹಿಂದಿನ ದಿವಸ ಮೇನ್ ಬೇಕಾಗಿರುವಂತ ಪ್ರಿಪರೇಷನ್ ಅಂದ್ರೆ ಇಡ್ಲಿಗೆ ರುಬ್ಕೊಳ್ಳುವಂಥದ್ದು. ಆಮೇಲೆ ಬೆಳಗ್ಗೆ ಎದ್ದಾಗಿಂದ ಯಥಾ ಪ್ರಕಾರ ಸ್ನಾನ, ನಾರ್ಮಲ್ ಸ್ನಾನ, ಮತ್ತೆ ನಮಗೆ ಯಾವುದೇ ರೀತಿ ಎಣ್ಣೆ ಶಾಸ್ತ್ರ ಅನ್ನುವಂಥದ್ದಿಲ್ಲ. ಅದಾದ್ಮೇಲೆ ಮತ್ತೆ ಹೆಂಗಸರು ಅಡುಗೆಗೆ ಶುರು ಮಾಡ್ತಾರೆ. ಇದು ಬೆಳಗ್ಗೆ ಪೂಜೆ ಆಗಿರುತ್ತೆ ಬನಶಂಕರಿ ಹಬ್ಬದ ದಿವಸ. ಸೊ ಪೂಜೆಗೂ ಅಷ್ಟೇ ಪೂಜೆ ವಿಧಾನ ನೀವು ಹೇಳಿದ್ದೀರಾ. ಇಲ್ಲಿ ಪ್ರತ್ಯೇಕವಾಗಿ ಮತ್ತೆ ಇನ್ಯಾವುದೇ ರೀತಿ ಆಹ್ವಾನ ಮಾಡ್ಕೊಳ್ಳೋದು, ಬೇರೆ ದೇವಿನಾಗಿರೋದು ಇನ್ನೇನು ಇಲ್ಲ. ಇಲ್ಲೇನಂದ್ರೆ ಕಳಶ ಮಾತ್ರ ಒಂದ್ ಇಟ್ಕೋಬೇಕು ಪೂಜೆಗೆ. ಅದಕ್ಕೂ ಕಳಶದಲ್ಲಿ ನಾವು ಆಹ್ವಾನ ಮಾಡ್ಕೊಂಡು ಕಳಶನ ನಮ್ಮ ನಾರ್ಮಲ್ ಷೋಡಶೋಪಚಾರದ ಜೊತೆಗೆ ಕಳಶನು ಪೂಜೆ ಮಾಡ್ಕೋತೀವಿ. ಪೂಜೆ ಎಲ್ಲ ಆದ್ಮೇಲೆ ಯಥಾ ಪ್ರಕಾರ ನೀವು ಎಕ್ಸ್ಪ್ಲೈನ್ ಮಾಡ್ದಂಗೆ ಅಡುಗೆಗಳು ಹೇಗಿದ್ರು ಅವರು ಪ್ರಿಪೇರ್ ಮಾಡಿರ್ತಾರೆ ಹೆಂಗಸರು, ಅದನ್ನ ನೈವೇದ್ಯಕ್ಕೆ ಇಟ್ಕೊಂಡು ನೈವೇದ್ಯ ಮಾಡಬೇಕು. ಮಂಗಳ ಆರತಿಗೆ ನಾವು ಈ ಸಲ ಈ ಹಬ್ಬಕ್ಕೆ ಬನಶಂಕರಿ ಹಬ್ಬಕ್ಕೆ ಯಾರು ಬೇಕಾದ್ರೆ ಬಂದಿರ್ಬೋದು. ಬಟ್ ಮುಂಚಿನ ಕಾಲದಲ್ಲಿ ನೀವು ಹೇಳ್ದಂಗೆ ಬೀಗರು ಅಳಿಯಂದ್ರು ಎಲ್ಲ ಮಂಗಳಾರತಿಗೆ ಮಾತ್ರ ಆಚೆ ಇರೋರು ಇರ್ತಾ ಇರಲಿಲ್ಲ. ಆಮೇಲೆ ಮಂಗಳಾರತಿ ಎಲ್ಲ ಆದಮೇಲೆ ಅವರು ಒಳಗೆ ಬರೋರು.
ಮನೆ ಯಜಮಾನ್ರು ಯಾರು ಪೂಜೆ ಮಾಡಿರ್ತಾರೋ ಅವರು, ಆಮೇಲೆ ಹೆಣ್ಮಕ್ಳಿಗೆ ಮತ್ತೆ ಮಂಡಲ ಮಾಡಿ ಬಾಳೆ ಎಲೆ ಹಾಕಿ ಯಜಮಾನ್ರಿಂದ ಶುರು ಮಾಡಿದ್ರೆ ಇದೆಲ್ಲ ಪೂಜೆ ಎಲ್ಲ ಆಗಿ ಬಾಳೆ ಎಲೆ ಹಾಕಿದ್ಮೇಲೆ ಆಚೆ ಕಡೆ ತುಳಸಿ ಪೂಜೆ ಮಾಡಿ ಒಳಗೆ ಬಂದು ಬಾಗಿಲು ಹಾಕಿದ್ಮೇಲೆ ಬಾಗಿಲು ತೆಗೆಯೋಗಿಲ್ಲ. ಯಜಮಾನ್ರಿಂದ ಶುರು ಮಾಡಿ ಪಾಯಸದಿಂದ ಶುರು ಆದರೆ ಮಿಕ್ಕಿದೆಲ್ಲ ಪಂಕ್ತಿಗೂ ಬಡಿಸ್ಬೇಕು. ಮತ್ತು ಇವ್ರಿಗೂ ಉತ್ತರ ಪೋಷಣೆ ಅವರ ಯಜಮಾನ್ರು ಹೆಂಡತಿನೇ ಉತ್ತರ ಪೋಷಣೆ ಅವತ್ತು ಹಾಕಬೇಕು. ಇದೆಲ್ಲ ಆದಮೇಲೆ ಬಾಗಿಲು ತೆಗಿಬೋದು ಯಥಾ ಪ್ರಕಾರ ಅಷ್ಟೇ. ಮತ್ತಿನ್ನೇನು ವಿಸರ್ಜನೆ ಆಗಿರ್ಬೋದು. ಇನ್ನೊಂಥದ್ದು ಇವಾಗ ಕಳಶನ ಏನು ಮಾಡಬೇಕು ಅಂತ ಅವತ್ತಿನ ವಿಸರ್ಜನೆ ಮಾರನೇ ದಿವಸ ಪೂಜೆ ಇದೆಲ್ಲ ಆಗಿ ಎಲ್ಲ ಕಳಶನ ಇದನ್ನ ಮಾಡಿ ಏನು ವಿಸರ್ಜನೆ ಉಂಟು, ಕಳಶ ವಿಸರ್ಜನೆ ಮಾಡಿ ತೀರ್ಥ ಕೊಟ್ಟು ಅವತ್ತು ಒಂದು ಏನಾದ್ರು ಇದು ನೈವೇದ್ಯಕ್ಕೆ ಪೊಂಗಲ್ಲು ಅಥವಾ ಇದನ್ನೇನಾದ್ರು ಮಾಡಿ ಸಿಹಿ ಇದನ್ನ ಮಾಡಿ ಬೆಳಗಾಗ ಆ ತೆಂಗಿನಕಾಯಿ ಇದನ್ನ ಒಡೆದ್ಬಿಟ್ಟು ಇದು ಮಾಡೋದು, ಸಿಹಿ ಮಾಡ್ಕೊಂಡು ಎಲ್ಲಕ್ಕೂ ಕೊಡೋದು. ಇವಾಗ ಕಲಿಸ್ತಿದ್ದು ಅಲ್ಲ, ಮಾರನೇ ದಿವಸ ಕಳಶ ಕಲಿಸ್ತಿದ್ದು, ಮಾರನೇ ಕಳಶ ಕಲಿಸ್ತಿದ್ದು, ಅರ್ಥ ಆಯ್ತು, ಅವತ್ತೇ ಕಳಶ ಕಲಿಸೋದಿರ್ಲಿಲ್ಲ. ಗೊತ್ತಾಯ್ತು. ಇವಾಗ ಆ ಕಳಶದೊಳಗೆ ಇದ್ದಿದ್ದು ಪಂಚಾಮೃತದ್ದು ಏನಿದೆಯೋ ಅದನ್ನ ನೆಕ್ಸ್ಟ್ ದಿವಸ ತಗೋಬೇಕು. ತೀರ್ಥ ಎಲ್ಲಾರ್ಗು ಕೊಡ್ಬೇಕು. ಅವತ್ತೇನ್ ತೆಗಿತಾ ಇರ್ಲಿಲ್ಲ, ತೀರ್ಥನ ಎರಡನೇ ದಿವಸನೇ ತೆಗೆದು ಕಳಶ ವಿಸರ್ಜನೆ ಆದ್ಮೇಲೆ ಆ ತೀರ್ಥನೆಲ್ಲ ಕೊಡೋದು. ಕಳಶ ಇದ್ಮೇಲೆ ಇಟ್ಟಿದ್ದು ತೆಂಗಿನಕಾಯಿ ಅದನ್ನ ಏನಾದ್ರು ಸ್ವೀಟ್ ಮಾಡಿ ಇದು ಮಾಡಿ ಕೊಡೋದು. ಅವತ್ತು ದೇವರಿಗೆ ಪೂಜೆ ಎಲ್ಲ ಮಾಮೂಲು ಪೂಜೆ, ಅಭಿಷೇಕ ಇದು ಪೂಜೆ, ಷೋಡಶೋಪಚಾರ ಪೂಜೆ ಎಲ್ಲ ಆದ್ಮೇಲೆ ಮಂಗಳಾರತಿ ಎಲ್ಲ ಆದ್ಮೇಲೆ ಕಳಶ ವಿಸರ್ಜನೆ ಆದ್ಮೇಲೆ ತೆಂಗಿನಕಾಯಿ ತೆಕ್ಕೊಂಡು ಆಮೇಲೆ ಮಾರನೇ ದಿವಸ ಮಾಡ್ಕೊಬೋದು ಸ್ವೀಟ್ನ. ತೀರ್ಥ ಅವತ್ತು ಕೊಡೋರು. ಬಟ್ ಆ ನೈವೇದ್ಯಕ್ಕೆ ಏನಾದ್ರು ಸಿಹಿ ಮಾಡ್ತಾ ಇದ್ರು, ಹಬ್ಬದ ಅಡಿಗೆ ಮಾಡ್ತಾ ಇರ್ಲಿಲ್ಲ. ಏನಾರು ಗಂಧನ್ನ ಅಥವಾ ಗುಡ ಮಾಡಿ ವಿಸರ್ಜನೆ. ಸರಿ, ಆಮೇಲೆ ಒಂದ್ ನಿಮಿಷ. ಅದಕ್ಕಿಂತ ಮುಂಚೆ ಅವತ್ತಿನ ದಿವಸ ಸಾಯಂಕಾಲ ಅಂದ್ರೆ ನಾವ್ ಬೆಳಗ್ಗೆ ಪೂಜೆ ಆಗೋಗುತ್ತೆ ಬನಶಂಕರಿದು ಅಲ್ವಾ, ಊಟ ಎಲ್ಲ ಆಗಿರುತ್ತೆ. ಸಾಯಂಕಾಲ ಪೂಜೆ ಏನಾರು ಇರುತ್ತಾ ತಿರ್ಗಾ, ಅಥವಾ ಸಾಯಂಕಾಲ ದೀಪಾರಾಧನೆ ಆತರ ಏನಾರು ಇರುತ್ತಾ? ಏನಿಲ್ಲ, ದೇವ್ರ ದೀಪ ಹಚ್ಚಿ ಏನಾರ ಮಾಡೋದು, ಕೈ ಮುಗಿದು ಗಂಡಸರು ಸಂಧ್ಯಾನ ಮಾಡ್ಕೊಡೋರು, ದೀಪ ಹಚ್ಚಿ ಕೈ ಮುಗಿದು ಅಷ್ಟೇ. ಸರಿ ಸರಿ ಸರಿ. ಸರಿ, ಬೆಳಗಿನ ದಿವಸ ಕಳಶಾಗ ನಾವು ಮಾಡಿ ಪೂಜೆ ಆದ್ಮೇಲೆ ಕಳಶ ಕಲಿಸ್ಬಿಟ್ಟು ಹೊಂಬಾಳೆ ಕಟ್ಟಿರೋಲ್ಲ, ಆ ಹೊಂಬಾಳೆವನ್ನು ತೆಗೆದು ತಳಗಡೆ ಇಟ್ಬಿಟ್ಟು ಅದಕ್ಕೂ ಎಲ್ಲ ವಿಸರ್ಜನೆ ಪೂಜೆ ಮಂತ್ರ ಹೇಳ್ಬಿಟ್ಟು ವಿಸರ್ಜನೆ ಆದ್ಮೇಲೆ ಆ ಹೊಂಬಾಳೆ ತಗೊಂಡೋಗ್ಬಿಟ್ಟು ಮೇಲ್ಗಡೆದಿ ಮಾಡಿ ಮೇಲೆ ಹೆಂಚಿನ ಮೇಲೋ ಅವಾಗಿನ ಕಾಲಕ್ಕೆ ಹೆಂಚಿನ ಮಾಡಿನ ತಗೊಂಡೋಗಿ ಇಟ್ಬಿಟ್ರೆ ಅದಷ್ಟು ಇಷ್ಟನ್ನು ನಿನ್ನಲ್ಲಿರೋ ಇದು ಅಷ್ಟು ಸಂಸಾರ ವೃದ್ಧಿ ಆಗ್ಬೇಕಮ್ಮ ಅನ್ಬಿಟ್ಟು ಅದ್ನಲ್ಲಿ ಹೊಂಬಾಳೆ ಹೂವೆಲ್ಲ ಅದಷ್ಟು ವೃದ್ಧಿ ಆಗ್ಬೇಕಮ್ಮ ಅಂತ ಕೇಳ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಬಿಡ್ತಾರೆ. ಆ ತೀರ್ಥ ಇರತ್ತಲ್ಲ, ಆ ತೀರ್ಥನ ಎಲ್ಲಾರ್ಗು ಅವತ್ತಿನ ದಿವಸ ಕೊಡೋದು. ಕೊಟ್ಟ ಅವತ್ತಿನ ದಿವಸ ಮಹಾನೈವೇದ್ಯಕ್ಕೆ ಪೊಂಗಲ್ ಮಾಡ್ಕೊಂಡು ಬೆಲ್ಲ, ಕಾಯಿ ಬೆಲ್ಲ ಎಲ್ಲ ಹಾಕಿ ಪೊಂಗಲ್ ಮಾಡೋರಲ್ಲ, ಅದನ್ನ ಎಲ್ಲಾರ್ಗು ಕೊಟ್ಟು ಆಮೇಲೆ ಆ ಮುತ್ತೈದೆಗೆ ಅವತ್ತು ಪೂಜೆ 2 ದಿನ ಪೂಜೆ ಇರ್ತಾರೆ. ಆ ಮುತ್ತೈದೆಗೆ ಹಣ್ಣು ಕಾಯಿ ಎಲ್ಲಾನು ತಟ್ಟೆ ತುಂಬಾ ಇಟ್ಟು, ಬ್ಲೌಸ್ ಪೀಸ್ ಇಟ್ಟು, ದಕ್ಷಿಣೆ ಇಟ್ಟು ಅವನ್ನ ಕೂರ್ಸಿ ಹಾಕಿರಬೇಕು. ಸರಿ, ಆ ಮುತ್ತೈದೆ ಅಂದ್ರೆ ಹೆಣ್ಮಕ್ಳು ಆಗ್ಬೋದಲ್ವಾ ದೊಡ್ಡಮ್ಮ? ಹೆಣ್ಮಕ್ಳು ಆಗ್ಬೋದ? ಆ ಮುತ್ತೈದೆ ಅಂದ್ರಲ್ಲ, ಹೆಣ್ಮಕ್ಳು ಆಗ್ಬೋದ? ಅಂದ್ರೆ ಯಾರು ಕದ್ದಿತ್ತು ಹೆಣ್ಮಕ್ಳು ಕರೀತಾ ಇದ್ರು. ಇವಾಗ ಅಕಸ್ಮಾತ್ ಯಾರು ಹೆಣ್ಮಕ್ಳು ಬರ್ದಲ್ಲ ಇದ್ರ ಅಥವಾ ಇಲ್ದಲ್ಲ ಇದ್ರೆ ಯಾರು ಹೇಳಿರ್ತೀವೋ ಅವ್ರಿಗೆ ಅರ್ಶನ ಕುಂಕುಮ ಹೂವು ಮತ್ತೆ ಯಾರು ಹೇಳೋದಿಲ್ಲ, ಬೀಗಿತ್ತಿ ಬಂದು ಕೊಡ್ಬೇಕಷ್ಟೇ. ಬೀಗಿತ್ತಿಗೆ ಹೆಣ್ಮಕ್ಳಿಗೆ ಊಟಕ್ಕೆ ಅವ್ರಿಗೆ ಕೊಡ್ಬೋದು, ನಿನ್ ಬಾಕಿ ಆಚಾರ ನಾನು ಕರೆಯುವಾಗಿಲ್ಲ. ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಕೊಡ್ಬೇಕು. ಇವಾಗ ಹೆಣ್ಮಕ್ಳು ಇರಲ್ಲ, ಅವಾಗ ಇನ್ನೇನ್ ಅಡ್ಗೆ ಯಾರು ಕೊಡ್ಬೇಕು ಅಂದ್ರೆ ಬೀಗಿಸಿ ಬರ್ತಾಳಲ್ಲ ಅವಳಿಗೆ ಆಹ್ವಾನ ಮಾಡ್ಕೊಂಡು ತಾಯಿ ಒಪ್ಪಿಸ್ಕೊಡ್ಬೋದು. ಸರಿ, ಉಲ್ಲಾಸ್ ಆಯ್ತಪ್ಪ. ಅದ್ ಇನ್ನೇನಾರ ಇದೆಯಾ ನಿಂದು ಸಮರೈಸೇಷನ್? ಇನ್ನೇನಾರ ಅದೇ ಈ ಹೊಂಬಾಳೆನ ಇವಾಗ ನಮ್ಮ ವಂಶದಲ್ಲಿ ಮಾಡ್ತಾ ಇರೋರು ತುಂಬಾ ಕಡಿಮೆ ಆಗಿರೋದ್ರಿಂದ ನೀವು ಹೇಳ್ದಾಗೆ ಹೊಂಬಾಳೆ ಇಲ್ಲದೆ ಇದ್ರೆ ತೆಂಗಿನಕಾಯಿ ಇಟ್ಕೊಂಡು ಮಾಡ್ಬೋದು ಇವಾಗ ಅಲ್ವಾ? ಸರಿ, ಅದನ್ನ ಯಾರು ಹೊಸದಾಗಿ ಶುರು ಮಾಡುವಂತ ಪದ್ಧತಿನೂ ಇಲ್ಲ ಅಲ್ವಾ? ಅದೊಂದು ಕ್ಲಾರಿಫಿಕೇಶನ್. ಯಾಕಂದ್ರೆ ಈ ವಿಡಿಯೋ ನೋಡಿ ಮತ್ತೆ ಯಾರೋ ಹೊಂಬಾಳೆ ಅಂತ ಶುರು ಮಾಡಬಹುದಾ ಹೇಗೆ?
ಅಲ್ಲ ಮಾಡೋ ಇದ್ರೆ ಮಾಡೋರ್ ಇದ್ದಾಗ ಉದ್ದೇಶ ಮಾಡ್ಕೋಬಹುದು. ಇತ್ತು, ಸಿಕ್ಕಿದ್ ಮಾಡ್ಬೋದು, ಅದಕ್ಕೆ ಮಾಡಬಾರ್ದು ಏನಿಲ್ಲ. ಅವಳ ತಾಯಿ ಪೂಜೆ ಮಾಡೋದಕ್ಕೆ, ಅವಳನ್ನ ಕೂರ್ಸ್ ಮಾಡೋದಕ್ಕೆ ನಾನು ಯಾರ್ದು ಅಭ್ಯಂತರವಿಲ್ಲ. ಸಿಕ್ಕಿರ್ ಮಾಡ್ಬೋದು. ಸಿಕ್ಕಿ ಅದ್ ನಾವು ಮಾಡ್ತೀವಿ ಅನ್ನೋದು ಅವಳಿಗೆ ನಿಮಗೆ ಮನಸ್ಸಿನಲ್ಲಿ ಬಂದ್ರೆ ಧಾರಾಳ ಮಾಡ್ಬೋದು. ಸರಿ ಸರಿ. ಇವಾಗ ನಡೀತಾ ಇರೋದ್ರಿಂದ ಬಿಟ್ಟಿದೀವಿ ಅಷ್ಟೇ. ಈಗ ಕರೆಕ್ಟ್ ಗೊತ್ತಾಯ್ತು. ನಡೀತಾ ಇರೋದ್ರಿಂದ ಏನೋ ತೀರಾ ಬಿಡಬಾರ್ದಲ್ಲ ಅಂತ ಹೇಳಿ ಇವಾಗ ಒಟ್ಟಲ್ಲಿ ನೀವೆಲ್ಲ ಸೇರ್ಕೊಂಡು ಆ ತಾಯಿನ ಆವಾಹನೆ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಮೊದ್ಲು ಮಾಡಕ್ಕಾಗಲ್ಲ, ಇವಾಗ ಮಡಿ ಇಲ್ಲ, ಅಷ್ಟೊಂದು ಯಾರು ನೇಮವಾಗಿರಕ್ಕಾಗಲ್ಲ. ಅದರಿಂದ ಮಾಡಿದ್ರೆ ಇವಾಗ ಅದಾರು ಕೂರ್ಸು ದಿನ ಅಂತ ಹೇಳಿ ಅದಷ್ಟು ಮಾಡ್ತಾ ಇದ್ದೀರಿ, ಅದಷ್ಟಕ್ಕೆ ಇದೆ. ಸರಿ. ಹೌದು. So, ನಮ್ಮ ವೀಕ್ಷಕರ ಒಂದು ಇದಕ್ಕೋಸ್ಕರ ಉಲ್ಲಾಸ್, ನಾನೇನಂದ್ರೆ ಇವಾಗ ಅಂದ್ರೆ ದೊಡ್ಡಮ್ಮ ಹೇಳಿದ್ರು, ಇದು ಒಳ್ಳೆ ಪಾಯಿಂಟ್ ಅದು. ಹಿಂದೆ ಇದೆಲ್ಲ ಇಷ್ಟು ನಿಷ್ಠೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ರು, ನಡೀತಿತ್ತು, ಪೂರ್ತಿಯಾಗಿ ಸಾಂಗೋಪಾಂಗವಾಗಿ ನಡ್ಸ್ಕೊಂಡು ಹೋದ್ರು. ಸೊ ನಮ್ ಸಮಿತಿ ಆದ್ಮೇಲೆ ಇದನ್ನ ಎಲ್ಲೋ ಕೆಲವ್ರ ಮನೇಲಿ ಮಾತ್ರ ನಡೀತಿತ್ತು. ಸೊ ಯಾಕೆ ಇದನ್ನ ಬಿಟ್ಟೋಗ್ದಿರೋ ಹಂಗ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಶುರು ಮಾಡಿದ್ರು. ಹಾಗೇನ್ ಮಾಡೋದು ಅಂದ್ರೆ ಎಲ್ಲ ಸಾಮೂಹಿಕವಾಗಿ ಸೇರ್ಕೊಂಡು ಕಳಶ ಇಡ್ತಿಲ್ಲ, ಒಂದು ಫೋಟೋ ಇಟ್ಬಿಟ್ಟು, ಬೆಳ್ಳಿ ಫೋಟೋ ಅಮ್ಮನವ್ರದ್ದು ಇದೆ, ಅದ್ರ ಜೊತೆಗೆ ಇದು ಈಶ್ವರನ್ ಲಿಂಗ ಇಟ್ಕೊಂಡು ಅಮ್ಮನವ್ರದ್ದು ಪ್ರತೀಕವಾಗಿ ಪೂಜೆ ಮಾಡ್ಬಿಟ್ಟು, ಅದಕ್ಕೆ ಆ ಫೋಟೋಗೆನೆ ಒಂದು ಬನಶಂಕರಿ ಹಬ್ಬದ ದಿವಸ ಮಾತ್ರ ಅದನ್ನ ಬಿಡಬಾರ್ದು, ತಾಯಿನ ಅಟ್ಲೀಸ್ಟ್ ಆ ರೀತಿ ಎಲ್ಲ ಸೇವೆ ಮಾಡೋಣ, ಅವಳ ನಾಮಸ್ಮರಣೆ ಮಾಡಿ ಅವಳ ಸೇವೆ ಮಾಡಿ ಭಕ್ತಿಯಿಂದ ಅಮ್ಮ ಇಷ್ಟ ಆಗತ್ತೆ ನನ್ ಕೈಲಿ, ಬಿಡೋದಕ್ಕಿಂತ ನಮ್ಮ ವಂಶ ನಡ್ಸ್ಕೊಂಡ್ ಬಂದಿರೋದು ಇಷ್ಟೊಂದು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಅವಳಿಗೆ ಷೋಡಶೋಪಚಾರ ಪೂಜೆ ಮಾಡಿ ಮಿಕ್ಕಿದ್ದ ಅಡಿಗೆದೆಲ್ಲ ದೊಡ್ಡಮ್ಮ ಹೇಳ್ದಂಗೆ ಆದಷ್ಟು ಅದೇ ಹುಯಿಗಡುಬು ಅಂದ್ರೆ ಇಡ್ಲಿ ಮತ್ತೆ ಪೊಂಗಲ್ಲು, ಆಮೇಲೆ ಇದು ಅವರೆ ಬೇಳೆ, ತವ್ವೆ, ಇಂಥದೆಲ್ಲ ಮಾಡ್ಕೊಂಡು ಎಣ್ಣೆವ್ರಿಗೆ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ಮಹಾನೈವೇದ್ಯ ತಾಯಿಗೆ ಅರ್ಪಿಸ್ಬಿಟ್ಟು ಅದನ್ನ ಪ್ರಸಾದ ರೂಪದಲ್ಲಿ ತಗೊಂಡು ಈ ಸಮಿತಿ ವತಿಯಿಂದ ಎಲ್ಲಾ ಸೇರಿ ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲರಿಗೂ ಅನುಕೂಲ ಮಾಡ್ಕೊಟ್ಟಿದ್ದಾಳೆ ತಾಯಿ. ಅವ್ರ ಮನೆ ಯಾರ್ಯಾರ ಮನೆ ಎರಡು ಒಂಥರ ಪರ್ಯಾಯ ಇದ್ದಂಗೆ. ಪ್ರತಿ ವರ್ಷ ಒಬ್ಬೊಬ್ರು ಮನೆಯಲ್ಲಿ ಆ ತಾಯಿ ಫೋಟೋ ಹೋಗುತ್ತೆ. ಈಗ ಯಾರು ನಮ್ಮ ಮನೇಲಿ ಮಾಡಪ್ಪ ಮುಂದಿನ ವರ್ಷ ಅಂತ ಹೇಳಿದಾಗ ಅವತ್ತಿನ ವರ್ಷದ ಪೂಜೆನಲ್ಲಿ ಅವರಿಗೆ ಪ್ರಸಾದ ಫಸ್ಟ್ ಕೊಡಲಾಗತ್ತೆ. ಓಕೆ, ಮುಂದಿನ ವರ್ಷ ಉಲ್ಲಾಸ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಈ ಸತಿ ನಮ್ಮ ರಮೇಶನ್ ಮನೇಲಾಯ್ತು, ಐ ಮೀನ್ ಇವನು ಸುರೇಶನ್ ಮನೇಲಾಯ್ತು. ಸೊ ಅವನ ಮನೇಲಿ ಪೂಜೆ ಆದಾಗ ಮೊದಲನೇದು ಅವರಿಗೆ ಪ್ರಸಾದ ಕೊಟ್ಬಿಟ್ಟು, ಆಮೇಲೆ ಮುಂದಿನ ವರ್ಷ ಯಾರು ಮಾಡ್ತಾರೋ ಅವ್ರಿಗೊಂದು ಕಾಯಿ ಹೋಳು ಮತ್ತೆ ಪ್ರಸಾದದ ರೂಪದಲ್ಲಿ ಕೊಟ್ಬಿಟ್ಟು, ಅಮ್ಮನವರು ಮುಂದಿನ ವರ್ಷ ಶ್ರೀಮುಖ ಇದ್ದ ಹಾಗೆ ಮುಂದಿನ ವರ್ಷ ನಿಮ್ ಮನೆಗೆ ಬರ್ತಾಳೆ ಅಂತ ಹೇಳಿ ಅವ್ರು ವಹಿಸ್ಕೋತಾ ಇದ್ರು. ಅಂದ್ರೆ ಈ ತರ ಮಾಡ್ಕೊಂಡು ಬರ್ತಾ ಇದೀವಿ. ಅನುಕೂಲ ಆಗಿದೆ. ಪ್ರತಿಯೊಬ್ಬರ ಮನೆಗೆ ಹೋದಾಗ ಯಾರ್ಯಾರ ಮನೆಗೆ ಹೋಗಿದಾಳೋ ಆ ತಾಯಿ ಆ ಫೋಟೋ ರೂಪದಲ್ಲಿ ಎಲ್ಲರ ಮನೆಯಲ್ಲೂ ಶುಭ ಕಾರ್ಯಗಳು ನಡೆದಿದೆ, ಇನ್ಕ್ಲೂಡಿಂಗ್ ನಮ್ಮ ಮನೆಯಲ್ಲಿ. ಅದಂತೂ ಒಂಥರ ಪವಾಡ ರೂಪ ಸದೃಶ ಅಂತ ಹೇಳಿ ಹೇಳ್ಬೋದು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಕಳಿಸ್ಕೊಡುವಾಗ ಇವಾಗ ಏನ್ ಮಾಡ್ತಾರೆ, ಸೋಪು ಇದನ್ನ ಹಣ್ಣು ಹೂವ ಕರೆಕ್ಟ್. ಅದೊಂದು ಇನ್ನೊಂದು ಮತ್ತೆ ಹೇಗ್ ದೊಡ್ಡಮ್ಮ ಮತ್ತೆ ಸ್ವಾಮಿ ಹೇಳ್ದಾಗೆ ಯಾರ ಮನೇಲಿ ಇರುತ್ತೋ ಆ ಫೋಟೋ ಮುಂದಿನ ವರ್ಷ ಯಾರ ಮನೆಗೆ ಪ್ರಸಾದ ಕೊಟ್ಟಿರ್ತಾರೋ ಅವ್ರ ಮನೆಗೆ ಬನಶಂಕರಿ ಹಬ್ಬದಕ್ಕಿಂತ ಮುಂಚೆನೆ ಒಂದ್ ಒಳ್ಳೆ ದಿವಸ ನೋಡ್ಕೊಂಡು ಅರ್ಶನ ಕುಂಕುಮ ಹೆಣ್ಮಗಳನ್ನ ಹೇಗೆ ಕರ್ಕೊಂಡು ಹೋಗ್ಬಿಡ್ತೀವೋ ಅದೇ ರೀತಿ ಅವಳಿಗೆ ಪ್ರತಿಯೊಂದು ವಸ್ತು ಸಾಮಗ್ರಿಗಳನ್ನೆಲ್ಲ ತಗೊಂಡು ಸೋಬ್ಲಕ್ಕಿ ಇಟ್ಬಿಟ್ಟು ಅದ್ರ ಜೊತೆ ಹೂವು ಹಣ್ಣು ಕಟ್ಟೆ ತುಂಬಾ ಎಲ್ಲ ತಗೊಂಡು ಅರ್ಶನ ಕುಂಕುಮಾದಿಗಳನ್ನ ತಗೊಂಡು ಮಂಗಳ ದ್ರವ್ಯ ತಗೊಂಡು ಆ ಫೋಟೋ ತಗೊಂಡೋಗಿ ಅವ್ರ ಮನೇಲಿ ಸಮರ್ಪಣೆ ಕೊಟ್ಬಿಟ್ಟು ಬರ್ಬೇಕು. ಇದು ವಾಡಿಕೆ ಆಗಿ ಬರ್ತಾ ಇದೆ ಅಲ್ವಾ ದೊಡ್ಡಮ್ಮ? ಹಾಗೆ ತಾನೆ? ಇಷ್ಟನ್ನು ತಾಯಿನ ಕರ್ಕೊಂಡ್ ಬಂದು ಪೂಜೆ ಆಗಿ ತಿರ್ಗಿ ಅವಳು ಹೋಗ್ತಾಳ, ಅವ್ರ ಮನೆ ಕಳ್ಸೋದು ಅಷ್ಟೇ. ಯಾರ ಮನೆಗೆ ಹೋಗಿದ್ದಾಳು ಎಲ್ಲಾರ್ಗು ಆಶೀರ್ವಾದ ಮಾಡಿ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾಳೆ ತಾಯಿ. ಅಷ್ಟೇ ನಡೆಸ್ತಾ ಇದ್ದಾಳೆ ತಾಯಿ ಹಾಗೆ. ಖಂಡಿತ. ಥ್ಯಾಂಕ್ ಯು. ಸೊ ಈಗ ನಮ್ಮ ಈ 2ನೇ ಎಪಿಸೋಡು ಬನಶಂಕರಿ ಹಬ್ಬದ ನಮ್ಮ ಚೌಡಂಭಟ್ರ ವಂಶದ ಸಂಪ್ರದಾಯನ ತಿಳ್ಕೊಂಡಿದ್ದೀವಿ. ಎಲ್ಲ ವೀಕ್ಷಕರಿಗೂ ನಿಮ್ಗೆ ಬೇಕಾಗಿರುವಂಥ ಎಲ್ಲ ಡೀಟೇಲ್ಸು ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಎರಡು ಮೇ ಬಿ ನಾವೇನು ಅನ್ಕೋತಾ ಇದ್ದೀವಿ ಅಂದರೆ, ಒಂದು ಫೋಟೋ ಅಂದರೆ ಈ ಕಳಶದ್ದು ಹೇಗೆ ಕಳಶ ಅಂದರೆ ಕಳಶ ಹೇಗೆ ಇಡ್ತಾರೆ ಅನ್ನೋವಂಥದ್ದು ಒಂದು ಫೋಟೋ. ಆಮೇಲೆ ಈ ಇನ್ನೇನಾದ್ರು ಇದಕ್ಕೆ ಬೇಕಾಗಿರುವಂಥ ಡೀಟೇಲ್ಸ್ ಏನಾರಿದ್ರೆ ಈ ಎಪಿಸೋಡಲ್ಲಾಗಿರ್ಬೋದು, ಇಲ್ಲ ಮುಂಚಿನ ಎಪಿಸೋಡು ಬನಶಂಕರಿ ಹಬ್ಬದಾಗಿರ್ಬೋದು, ನಾವು ಡಿಸ್ಕ್ರಿಪ್ಷನ್ನಲ್ಲಿ ಇಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಕಿರ್ತೀವಿ. ದಯವಿಟ್ಟು ಅದನ್ನು ನೋಡಿ ಚೆಕ್ ಮಾಡಿ. ಸಮರಿ ರೂಪದಲ್ಲಿ ಅದನ್ನೆಲ್ಲ ಹಾಕಿರ್ತೀವಿ, ರಿಟರ್ನ್ ಇನ್ಫಾರ್ಮೇಷನ್ನು. ಇನ್ನೇನಾದ್ರು ಇದ್ದರೆ ದಯವಿಟ್ಟು ಸೂಚನೆಗಳು ಕೊಡಿ, ಇಲ್ಲ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಹತ್ರ ದಯವಿಟ್ಟು ಫೀಡ್ಬ್ಯಾಕ್ ರೂಪದಲ್ಲಿ ಕೊಡಿ. ಖಂಡಿತ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ
ಅದನ್ನು ಇನ್ಕಾರ್ಪೊರೇಟ್ ಮಾಡ್ತೀವಿ. ಥ್ಯಾಂಕ್ ಯು ದೊಡಮ್ಮ, ಥ್ಯಾಂಕ್ ಯು ಪ್ರದೀಪ್ ಒನ್ಸ್ ಅಗೇನ್. ಕಾರ್ತಿ ಆಮೇಲೆ ಸ್ವಾಮಿ ತುಂಬಾ ಧನ್ಯವಾದ ದೊಡ್ಡಮ್ಮ, ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಈ ರೀತಿ ನಡ್ಕೊಂಡು ಹೋಗ್ಲಿ ಅಷ್ಟೇ. ನಿಮ್ಮ ಮಾರ್ಗದರ್ಶನ ನಮ್ಗೆ ಹೀಗೆ ಇರ್ಬೇಕು. ಖಂಡಿತ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗ್ತೀವಿ, ಮತ್ತೆ ಇನ್ನೊಂದು 4 ಹಬ್ಬಗಳ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.